ವಿಜಯಪುರದ 12ನೇ ವಾರ್ಡಿನ ದುರ್ಗಾತಾಯಿ ಕಾಲೋನಿ ನಿವಾಸಿಗಳಾದ ಶಿವಕುಮಾರ್, ಮುತ್ಯಾಲಪ್ಪ, ಇಸ್ಮಾಯಿಲ್ ಮತ್ತಿತರರು ಮಾತನಾಡಿ, ಪರಿಶಿಷ್ಟರು ವಾಸವಿರುವ ಕಾಲೋನಿಗಳು ನಿರ್ಲಕ್ಷ್ಯಕ್ಕೆ ಒಳಗಾಗಿವೆ. ಇವರನ್ನು ವೋಟ್ ಬ್ಯಾಂಕಿಗಾಗಿ ಬಳಕೆ ಮಾಡಿಕೊಳ್ಳಲಾಗುತ್ತಿದೆ ಹೊರತು ಸರ್ಕಾರದಿಂದ ಯಾವುದೇ ಪ್ರಯೋಜನವಾಗುತ್ತಿಲ್ಲ ಎಂದು ಕಿಡಿಕಾರಿದರು. ಎಸ್ಸಿಪಿ, ಎಸ್ಟಿಪಿ ಯೋಜನೆಯಡಿ ಕ್ರಿಯಾ ಯೋಜನೆ ತಯಾರಿಸಿ ಕಳುಹಿಸಿರುವ ಕಾಮಗಾರಿಗಳನ್ನು ಅನುಮೋದನೆಗೊಳಿಸಿ ಕಾಮಗಾರಿಗೆ ಚಾಲನೆ ನೀಡಿದ ಕಾರಣ ಕಾಲೋನಿಗಳ ರಸ್ತೆಗಳು ಹಳ್ಳ ದಿಣ್ಣೆಗಳಿಂದ ಕೂಡಿವೆ ಎಂದು ಅಳಲು ತೋಡಿಕೊಂಡಿದ್ದಾರೆ. ಸರ್ಕಾರ ಮತ್ತು ಅಧಿಕಾರಿಗಳಿಗೆ ನಾವು ಲೆಕ್ಕಕ್ಕೆ ಇಲ್ಲದಂತಾಗಿದ್ದೇವೆ. ನಮ್ಮ ಮನೆಗಳ ಮುಂದೆ ರಸ್ತೆಗಳು ಹದಗೆಟ್ಟಿವೆ. ಮಳೆ ಬಂದರೆ ಓಡಾಡುವುದಕ್ಕೆ ಆಗಲ್ಲ. ಸಾಕಷ್ಟು ಬಾರಿ ಕಾಲೋನಿಗಳ ಅಭಿವೃದ್ಧಿಗಾಗಿ ಮನವಿ ಕೊಟ್ಟರೂ ಪ್ರಯೋಜನವಾಗಿಲ್ಲ. ಹೆಸರಿಗೆ ಮಾತ್ರ ಎಲ್ಲ ಅನುದಾನ ಎಸ್ಸಿ ಎಸ್ಟಿಗೆ ಬರುತ್ತದೆ ಎನ್ನುತ್ತಾರೆ. ವಾಸ್ತವದ ಸ್ಥಿತಿಯೇ ಬೇರೆ ಇದೆ. ಅಲ್ಪಸಂಖ್ಯಾತರು ವಾಸವಿರುವ ಕಡೆಗಳಲ್ಲಿ ಸಿಸಿ ರಸ್ತೆಗಳು, ಚರಂಡಿ ಕಾಮಗಾರಿಗಳು ನಡೆಯುತ್ತಿವೆ. ಅವರಿಗೆ ಅನುದಾನ ಲಭ್ಯವಿದೆ, ನಮಗೆ ಇಲ್ಲವೇ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಈ ಕುರಿತು ಪ್ರತಿಕ್ರಿಯೆ ನೀಡಿದ 12ನೇ ವಾರ್ಡಿನ ಪುರಸಭೆ ಸದಸ್ಯ ವಿ ನಂದಕುಮಾರ್ ಅವರು, 15ನೇ ಹಣಕಾಸು ಯೋಜನೆ, ಅಲ್ಪಸಂಖ್ಯಾತರ ಯೋಜನೆಗಳು ಕೆಲಸ ನಡೆಯುತ್ತಿವೆ. ಆರಿಸಿಕೊಂಡಿರುವ ಪರಿಶಿಷ್ಟರು ಹೆಚ್ಚಾಗಿರುವ ವಾರ್ಡುಗಳಲ್ಲಿ ಕೆಲಸ ನಡೆಯುತ್ತಿಲ್ಲ. 3 ವರ್ಷಗಳಿಂದ ಇದೇ ಪರಿಸ್ಥಿತಿಯಾಗಿದೆ. ನಾವು ವಾರ್ಡುಗಳಿಗೆ ಹೋಗುವುದಕ್ಕೂ ಸಾಧ್ಯವಾಗುತ್ತಿಲ್ಲ. ಟೆಂಡರ್ ಕರೆದು ವರ್ಕ್ ಆರ್ಡರ್ ಕೊಟ್ಟಿಲ್ಲ. ನಾವು ಕೇಳಿದರೆ ಇವ್ಯಾಲ್ಯೂಯೇಷನ್ ನಡೆಯುತ್ತಿದೆ ಎಂದು ಸಬೂಬು ಹೇಳುತ್ತಾರೆ. ಜಿಲ್ಲಾ ಉಸ್ತುವಾರಿ ಸಚಿವರು ಈ ಬಗ್ಗೆ ಗಮನ ಹರಿಸಬೇಕೆಂದು ಒತ್ತಾಯಿಸಿದರು. ಎಂ ಮುನಿನಾರಾಯಣ, ಸಿಟಿವಿ ನ್ಯೂಸ್, ವಿಜಯಪುರ.